ಲೆಫ್ಟ್ ಸೈಡ್ ಅಲ್ಲೇ ಇನ್ನೊಂದು ಗುಡ್ಡ ಗುರು. ಹೆಂಗ್ ಹೋಗುತ್ತೋ ಏನೋ ಗೊತ್ತಿಲ್ಲ. ಹಿಂಗೆ ಆ ಕಡೆನಾ? ಇದಾದ ಮಾವಿನ ತೋಟ ಇದ್ದಂಗೈತೆ. ಇಲ್ಲೇ ರೈಟು, ಇಲ್ಲೇ ರೈಟ್ ತಗೊಂತೀನಿ ಬಿಡು. ನೋಡ್ರಿ ಇಲ್ಲೇ ರೈಟ್ ತಗೊಂಡು ಹಚ್ಬಿಡೋದು ಅಂತ. ಏನಿಲ್ಲ ಇಲ್ಲಿ. ಇನ್ನ ಮೇಲೆ ಹೋಗ್ಬೋದಾ? ಹೌದು, ಯಾವ್ದೋ ಮನೆ ಎಲ್ಲ ಇದೆ. ನೋಡಿ ಕರೆಕ್ಟಾಗಿ ಇಲ್ಲಿಂದ ನೋಡಿದ್ರೆ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೋದು. ಆ ತುದಿಗೆ ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಮತ್ತೆ ರೋಡ್ ಹೋಗಿ, ರೋಡ್ ಇಂದ ಅಲ್ಲಿ ಡೈವರ್ಷನ್ ಇದೆ ಅನ್ಸುತ್ತೆ. ಬನ್ನಿ ಅಲ್ಲಿಗೆ ಹೋಗೋಣ. ಇಲ್ಲಿ ಏನಂತದೇನಿಲ್ಲ, ಇದು ವೇಸ್ಟ್. ಆಫ್ ರೋಡ್ ಏನಿಲ್ಲ, ಸುಮ್ಮನೆ ಬರ್ನಲ್ಲ ಹಂಗೆ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ತು ಅಂದ್ಬಿಟ್ಟು ಹಚ್ಚಕ್ ಹೋದೆ. ನೋಡ್ದೆ ಏನ್ ಇಲ್ಲಿಂದ ಏನಾದ್ರು ಕಾಣುತ್ತಾ? ನಾನೇನು ಕಾಣಲ್ಲ. ಅಲ್ಲಿ ಚೆನ್ನಾಗಿದೆ ಅನ್ಸುತ್ತೆ ವ್ಯೂ. ಫುಲ್ ಗುಡ್ಡ ಹಚ್ಚಿದ್ರೆ ಗೊತ್ತಾಗುತ್ತೆ. ಇದು ಏನಿಲ್ಲ ಬಿಡಿ ಗುರು, ವೇಸ್ಟ್ ಇದು ಅಂತ. ಏನು ಆಫ್ ರೋಡ್ ಇಲ್ಲ, ಮಜಾ ಇಲ್ಲ. ಸುಮ್ಮನೆ ಎಕ್ಸೆಲ್ ಸೂಪರಲ್ಲೆಲ್ಲ ತೋರಿಸ್ಬಿಡ್ತಾರೆ ರೈಡರ್ಗಳಾದ್ರೆ. ನಾ ಕಡೆ ಬಂದೆ, ರೋಡ್ ಇಲ್ದಿರೋ ಜಾಗದಲ್ಲಿ ಬಂದಿದ್ದೀನಿ. ರೋಡ್ ಮಾಡ್ಕೊಂಡು ಹೋದ್ರೆ ಆಯ್ತು. ನಾನು ಈಗ ಇನ್ನೊಂದು ಟೋನ್ ಹೇಳಿದ್ನ ಕರೆಕ್ಟ್. ಅವಾಗಲೇ ಬ್ಯಾಕ್ ಸೈಡ್ ಬೆಟ್ಟಿಂದ ನೋಡಿದ್ವಲ್ಲ, ಮೇಲೆ ಟಾಪ್ ಹೋಗಕ್ಕೆ ಹೆಂಗೆ ದಾರಿ ಅಂತ. ಮೋಸ್ಟ್ಲಿ ಇದೆ ಅನ್ಸುತ್ತೆ. ದಾರಿ ಮಾಡಿದ್ದಾರೆ ಅಂದ್ರೆ ಓಡಾಡಕ್ಕೆ ತುಂಬಾ ಜೋರಾಗಿ ಮಾಡಿದ್ದಾರೆ ಗುರು ದಾರಿ. ಆ ಬೆಟ್ಟದ ಮೇಲೆ ಹೋಗಕ್ಕೆ ದಾರಿ ಮಾಡಿರ್ಬೇಕು. ಕೇಸ್ ಅಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ಬೇಕು. ಆಕ್ಚುಲಿ ಪ್ರೀವಿಯಸ್ 2-3 ನೋಡಿದ್ವಲ್ಲ, ಅದ್ರಲ್ಲೆಲ್ಲ ಆ ಕಡೆ ಎಲ್ಲ ಏನೋ ಮಾಡ್ತಾ ಇದ್ರು, ಕಟ್ತಾ ಇದ್ರು ಮನೆಗಳ ತರ. ಎಲ್ಲೋ ಬೇರೆ ಕಡೆ ಹೋಗುತ್ತಪ್ಪ ಇದು. ಎಲ್ಲಿಗೆ ಹೋಗುತ್ತೆ ನೋಡೋಣ ಬನ್ನಿ. ಫುಲ್ಲು ಮೈದಾನ. ಹುಡ್ಕೊಂಡು ಹೋಗ್ಬೇಕೀಗ. ಮೇಲಿಗೆ ಹೋಗಕ್ಕೆ ದಾರಿ ಅನ್ಸುತ್ತೆ ಇದು. ಹೆಂಗಿದೆ ಅಬ್ಬಾ. ಕ್ವಾರಿ ಗುರು, ಫುಲ್ ಕ್ವಾರಿ. ಹಿಂಗ್ ಹೋದ್ರೆ ಕ್ವಾರಿಗೆ ಹೋಗ್ತೀನಿ. ಇನ್ ಕೇಸ್ ಹಿಂಗ್ ಹೋಗಿ ಮೇಲ್ ಹೋಗ್ಬೇಕಂದ್ರೆ ಹಿಂಗ್ ಹೋದ್ರೆ ಹೋಗ್ತೀನಾ? ಇನ್ ಕೇಸ್ ಹಿಂಗ್ ಹೋಗ್ಬೇಕಾದ್ರೆ ಸ್ಲಿಪ್ ಆದ್ರೆ ಸೀದಾ ಕೆಳಗೆ ಬಿದ್ದು ಹೋಗ್ಬಿಡ್ತೀನಿ. ಅದೊಂದು ಯೋಚನೆ ಮಾಡ್ಬೇಕು. ಅದೇ ಬೆಸ್ಟ್ ರೂಟ್ ಮೇಲೆ ಹೋಗಕ್ಕೆ.
ಇಷ್ಟೇ ಅನ್ಸುತ್ತೆ ದಾರಿ ಇರೋದು. ಇನ್ನ ಮುಂದಕ್ಕೆ ದಾರಿ ಇದೆಯಾ ಇಲ್ವಾ? ಒಂಚೂರು ಸ್ಲಿಪ್ ಆಗಿ ಬಿದ್ರು ಫುಲ್ ಕೆಳಗೆ. ಇನ್ನ ಮುಂದಕ್ಕೆ ಹೋಗಿ ಹಂಗೋಗಿ ಹೆಂಗ್ ಹೋಗ್ಬೋದು ನೋಡೋಣ ಇರಿ. ಆದ್ರೂ ಒಂಚೂರಾದ್ರು ದಾರಿ ಬಿಟ್ಟವ್ರ? ಓ ಏನು ಈ ಕಡೆ ಬಂದ್ಬಿಟ್ನಾ? ಈ ಕಡೆ ಹೋಗೋನು. ಸರಿ, ಗಾಡಿನ ಈ ಕಡೆ ತರಿಸಿದ್ರೆ ನಾನೇ ತಿರುಗಿ ತಿರುಗು ಗಾಡಿ. ಓ ಇದ್ರ ಮೇಲೆ ದಾರಿ. ಕಚ್ಕೊಬಿಟ್ಟೈತೆ. ಕಲ್ಲು. ಬಾಬಾ ಕಲ್ಲು ಕಚ್ಕೊಂಡ್ಬಿಡ್ತಲ್ಲ. ಹೆಂಗಿದೆ ಗುರು ದಾರಿ? ಅಂಗಡೆ ಕರೆಕ್ಟ್. ವಾಪಸ್ ನೆಕ್ಸ್ಟ್ ನಾವೇನಾರು ಆಪೋಸಿಟ್ ಅಲ್ಲಿ ಬಂದ್ರೆ, ಅಂದ್ರೆ ಅಕಸ್ಮಾತ್ ಯೂಟರ್ನ್ ಮಾಡ್ಕೊಂಡು ಆ ಕಡೆಯಿಂದ ಬಂದಾಗ ಅದಕ್ಕೆ ಹೋಗ್ಬೋದು. ಅದ್ ನೋಡಕ್ಕೆ ನಂಗೆ ಬೆಟ್ಟ ತರ ಕಾಣಿಸ್ತಾ ಇಲ್ಲ. ಏನೀಗ ಬ್ಯಾಂಗ್ಳೂರ್ ಟು ಮೈಸೂರ್ಗೆ ಹೋಗ್ಬೇಕಾರೆ ನಾನ್ ನೋಡಿದ್ ಇಷ್ಟ ಆಫ್ ರೋಡ್ ಅಲ್ಲಿ ನೀರ್ ಇಳಿಸಿದ್ದು. ಆಫ್ ರೋಡ್ ಅಂದ್ರೆ ಇದೇ ಗುರು, 4ನೇ ಗುಡ್ಡ. ಸರಿಯಾಗಿದೆ ಗುರು, ಒಳ್ಳೆ ನೀರ್ ಇಳಿಸ್ತು. ಹೆಂಗ ಹೋಗಿ ಕೊನೆ ತುದಿಗಂತೂ ರೋಡ್ ಸಿಗ್ಲಿಲ್ಲ ನನ್ಗೆ. ಒಳ್ಳೆ ಆಫ್ ರೋಡ್ ಇದೆ ಇದು. ನಾನೇನೋ ಅನ್ಕೊಂಡಿದ್ದೆ, ಮಸ್ತಾಗಿದೆ ಗುರು. ಇಳಿಸ್ಬಿಟ್ಟೆ, ಈಗ ಇಲ್ಲಿಂದ ವಾಪಸ್ ತಗೊಂಡು ಹೋಗ್ಬೇಕಲ್ಲ ಇರೋ ಕತೆ. ಆದ್ರೂ ಒಳಗಡೆ ಕ್ವಾರಿ ಮಾಡೋಕೆ ರೋಡ್ ಇದೆ. ಕ್ವಾರಿ ಮಾಡಿರೋರೆ ರೋಡ್ ಮಾಡ್ಕೊಂಡಿರೋದು. ಅದ್ರೊಳಗಿಂದ ಬಂದ್ರೆ
ಈ ತರ ಒಂದು ಆಫ್ ರೋಡ್ ಇದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ. ಅವರು ಬಿಗಿನರ್ಸ್ಗಂತೂ ಇದೆಲ್ಲ ಅಲ್ವೇ ಅಲ್ಲ. ಈ ತರ ಸಾಹಸ ನಾ ಹೊಸ್ದಾಗಿ ಆಫ್ ರೋಡ್ ಮಾಡ್ತೀನಿ ಹಿಮಾಲಯನೆಲ್ಲ ತಗೊಂಡು ಅಂತ ಬಂದ್ರೆ ನಿಜವಾಗ್ಲೂ ಒಬ್ಬೊಬ್ರೆ ಅಂತೂ ಬರಕ್ ಹೋಗ್ಬೇಡಿ. ಬಂದ್ರೆ 4-5 ಜನ ಗುಂಪು ಹಾಕೊಂಡು ನಿಮ್ ಬ್ಯಾಚ್ ಜೊತೆ ಬನ್ನಿ. ಒಬ್ರೊಬ್ರೆಲ್ಲ ಬಂದು ಈ ರೋಡಲ್ಲಿ ನಾನು ಆಟ ಆಡ್ತೀನಿ ಅಂದ್ರೆ ಅದು ಆಗದು. ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಓ ನಮ್ಮ ಹುಡುಗ ಏನಪ್ಪ ಇದು, ಓ ಎಲ್ಲಾ ಟೀಮಲ್ಲಿ ಒಬ್ಬ ಇರ್ತಾನೆ ಅಂತ ಹೇಳ್ತಾರೆ ಗೊತ್ತಾ. ಹಿಂದಿ ರೀಲ್ಸ್ ಅಲ್ಲಿ ಬರುತ್ತಲ್ಲ, ಎಲ್ಲರೂ ಹುಡುಗರೆಲ್ಲ ಒಂದ್ ಕಡೆ ಏನೋ ಟ್ರಿಪ್ ಪ್ಲಾನ್ ಮಾಡ್ತಾ ಇರ್ತಾರೆ. ಒಬ್ಬ ಮಾತ್ರ ಸೈಡಲ್ಲಿ ಕುತ್ಕೊಂಡು ನಿನ್ನ ಲವ್ ಮಾಡಲ್ವಾ ಅಂತಾರಲ್ಲ, ಆ ತರ ಕ್ಯಾಟಗರಿ ಅವನು. ನಾನಿಲ್ಲ ಮುಕ್ಕರ್ಕೊಂಡು ಫುಲ್ ರೌಂಡ್ ಹೊಡ್ಕೊಂಡು ಬೆಟ್ಟಕ್ಕೆ ಮೇಲಕ್ಕೆ ಹಿಂಗ್ ಹೋಗೋದು ದಾರಿ ಹುಡುಕ್ತಾ ಇದ್ರೆ, ಇಲ್ಲಿ ಕುತ್ಕೊಂಡು ಲವ್ ಮಾಡಲ್ವಾ ಅಂತ ನೀನು. ಇಂಥವ್ರನ್ನೆಲ್ಲ ಹಾಕೊಂಡ್ ಬರ್ತೀನಿ ನಾನು ನೋಡಿ. ಅಯ್ಯೋ ಅಪ್ಪ ಅಜಿತಾ, ಅಪ್ಪ ಅಜಿತಾ. ಓ ಫುಲ್ ಡೀಪ್ ಅಣ್ಣ. ಒಂದು ಚೂರು ಏನಾರು ಹೆಚ್ಚು ಕಮ್ಮಿ ಆಗಿ ನೀವು ಬ್ರೇಕಿಂಗ್ ಮಾಡಿಲ್ಲ ಅಂತ ಮಿಸ್ ಆದ್ರೆ ಹಣ ಕೂಡ ಸಿಗಲ್ಲ, ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳ್ತೀನಿ, ಇಂಥ ಜಾಗಕ್ಕೆ ಅದೇ ಕಾರಣಕ್ಕೂ ನೀವು ಒಬ್ಬೊಬ್ರೆ ಬಂದು ನಾನು ಟ್ರಯಲ್ ಮಾಡ್ತೀನಿ ಅಂತ ಮಾತ್ರ ಮಾಡಕ್ ಹೋಗ್ಬೇಡಿ. ಅಂದ್ರೆ ನಿಮಗ್ ಕಾನ್ಫಿಡೆನ್ಸ್ ಇರ್ಬೇಕು, ನಾನು ಪಕ್ಕ ನಾನು ರೈಡರ್ಗೂ ನಾನು ಹೊಡಿತೀನಿ, ಇಂಥ ಜಾಗಕ್ಕೂ ನಾನು ತಲೆ ಕೆಡ್ಸ್ಕೊಳ್ಳೋ ಅಂದ್ರೆ ಬನ್ರಿ, ಅದು ನಿಮ್ ಜವಾಬ್ದಾರಿ ಮೇಲೆ. ಇಲ್ಲಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಬ್ಯಾಚ್ ಹಾಕೊಂಡು ಬಂದ್ರೆ ಆರಾಮಾಗಿ ಇರೋದ್ರಲ್ಲಿ ಒಳ್ಳೆ ಟ್ರಯಲ್ ಇದೆ, ಟ್ರಯಲ್ ಮಾಡ್ಬೋದು. ತುಂಬಾ ದೂರ ಏನಿಲ್ಲ, ನೀವು ಬಿಟ್ಟು ಸ್ವಲ್ಪ ಹಂಗೆ ಮುಂದೆ ಬರ್ತಾ ಇದ್ದಂಗೆನೆ ಸರ್ವಿಸ್ ರೋಡಲ್ಲೇ ಬಂದ್ರೆ ನಿಮ್ಗೊಂದು ಲೆಫ್ಟ್ ಸೈಡ್ಗೆ ಒಂದು ರೋಡ್ ಕಾಣುತ್ತೆ. ಆ ರೋಡಲ್ಲಿ ಬಂದ್ರೆ ಒಳಗೆ ಸೀದಾ ಬರ್ತೀರ ಇದ್ರೊಳಗಡೆ. ನೋಡಿ ಹೆಂಗಿದೆ ಕ್ವಾರಿ, ಅಪ್ಪ ಸಕ್ಕತ್ತಿದೆ ಗುರು, ಭಯಂಕರ ಇದೆ. ಇಳಿಸೋದೇ ಇರೋದು, ಇಳಿಸೋದು ಏನಿರೋದು ಇಳಿಸಾದ್ಮೇಲೆ ಅವನು ನಿನ್ನ ಲವ್ ಮಾಡಲ್ವಾ ಅನ್ಕೊಂಡು ಅಲ್ಲೇ ಅವನೇ ಬರ್ಲಿ, ಅದು ಯಾವಾಗ ಬರ್ತಾನೆ. ನಾವ್ ಅವಲೇ ಹೋಗಿದ್ ಇಲ್ಲಿಂದ ಕಾಣುತ್ತಾ? ಅವಾಲೆ ನಾನು ಅವಲೇ ಅಲ್ಲಿ ತೋರಿಸ್ತೆ ನೋಡಿ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಮನೆಯಿಂದ ಈ ಕಡೆ ಬಂದು ನಾನು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಾನು ನೋಡಿದ್ದು, ಇಲ್ಲಿಗೆ ಹೋಗ್ಬೇಕು ಅಂತ. ಅದಾದ್ಮೇಲೆ ಅದು ಸೆಕೆಂಡ್ನೇದು, ಅದು ಸೆಕೆಂಡ್ನೇದು, ಅದಕ್ಕೂ ಹಿಂದಿಂದು ಫಸ್ಟ್ನೇದು. ಫಸ್ಟ್, ಸೆಕೆಂಡು, ಥರ್ಡ್, ಇದು ಫೋರ್ತ್. ಇನ್ನು ಎಷ್ಟೆಷ್ಟಿದೆಯಪ್ಪ. ಓ ಲವರ್ ಬಾಯ್, ಅಯ್ಯೋ ಗುರು, ಯಾರ ಜೊತೆನಾದ್ರು ಬಂದ್ಬಿಡಿ, ದಯವಿಟ್ಟು ಹೇಳ್ತೀನಿ, ಲವ್ ಮಾಡೋ ಜೊತೆ ಮಾತ್ರ ಬರಬೇಡಿ ಪ್ಲೀಸ್. ಮಾತ್ರ ಬರಕ್ಕೆ ಹೋಗ್ಬೇಡಿ. ನಮ್ ಕಷ್ಟ ಯಾರಿಗೆ ಹೇಳೋಣ? ನಾವಿಲ್ಲೇನೋ ಬಿಟ್ಟ ಗುಡ್ಡ ಅಂತ ಬರ್ತೀವಿ, ಇವ್ರು ಯಾವ್ದೋ ಪೊದೆಲ್ ಕುತ್ಕೊಂಡ್ಬಿಟ್ಟು ನೀನ್ ನಾನು ಲವ್ ಮಾಡಲ್ವಾ ಅನ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ. ಅಯ್ಯೋ ಇರಪ್ಪ.